ನಿರಂಜನ್ ದೇಶಪಾಂಡೆ ಅವರಿಗೆ ಲಂಚ್ ಬಾಕ್ಸ್ ಪ್ರಿಪೇರ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಕಿಚನ್ ಅಂದಮೇಲೆ ಈ ಥರ ಎಲ್ಲ ಆಗ್ತಾ ಇರುತ್ತೆ. ಟೆನ್ಷನ್ ಅಲ್ಲಿ ಬಟಾಣಿ ಹಾಕೋದೇ ಮರ್ತೋಯ್ತು. ಅವಾಗ ಹಿಂಗ ಅಲ್ಲಾಡಿಸ್ತಾ ಇರ್ಬೇಕು. ಏನಂತೀರಾ ಅಷ್ಟೇ. ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಯಶಸ್ವಿನಿ ದೇಶಪಾಂಡೆ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಫಸ್ಟ್ ಆಫ್ ಆಲ್ ಎಲ್ಲರಿಗೂ ಲಾಟ್ಸ್ ಆಫ್ ಲವ್. ಸೊ ಇವತ್ತು ನನ್ನ ವ್ಲಾಗ್ ಶುರು ಮಾಡೋಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವ್ಲಾಗ್ನ ಎಂಡ್ ತನಕ ನೋಡೋದನ್ನ ಮಾತ್ರ ಮರಿಬೇಡಿ, ಯಾಕಂದರೆ ಇದೊಂಥರ ಸ್ಪೆಷಲ್ ವ್ಲಾಗ್. ಏನಪ್ಪ ಈ ವ್ಲಾಗಲ್ಲಿ ವಿಶೇಷ ಅಂತಂದರೆ, ನಾನು ನನ್ನ ಗಂಡನಿಗೆ ಮಿಸ್ಟರ್ ನಿರಂಜನ್ ದೇಶಪಾಂಡೆ ಅವ್ರಿಗೆ ಲಂಚ್ ಬಾಕ್ಸ್ ಪ್ರಿಪೇರ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ನಿರಂಜನ್ ಆಕ್ಚುಲಿ ಗಿಲಿ ಶೂಟಲ್ಲಿ ಇದ್ದಾರೆ. ಅವ್ರಿಗೆ ಸರ್ಪ್ರೈಸಿಂಗ್ ಆಗಿ ನಾನೇ ಎಲ್ಲ ಅಡುಗೆ ಮಾಡಿಕೊಂಡು ಹೋಗಿ ಊಟ ಬಡಿಸೋಣ ಅಂತೆಲ್ಲ ಇವತ್ತೆಲ್ಲ ಫುಲ್ ಪ್ಲಾನ್ ಮಾಡಿದ್ದೀನಿ. ನಿರಂಜನ್ಗೆ ಆಕ್ಚುಲಿ ಗೊತ್ತೇ ಇಲ್ಲ. ನಾನು ಎಲ್ಲದಕ್ಕೂ ರೆಡಿ ಇದ್ದೀನಿ. ಅಲ್ಲಿಗೆ ಹೋದ್ಮೇಲೆ ನಿರಂಜನ್ ರಿಯಾಕ್ಷನ್ ಹೇಗಿರುತ್ತೆ, ನಮಸ್ಕಾರ, ಅವನು ಊಟ ಹೇಗೆಲ್ಲ ಎಂಜಾಯ್ ಮಾಡ್ತಾನೆ, ಹಾಗೆ ನಮ್ಮ ಗಿಲಿ ಫ್ರೆಂಡ್ಸ್ ಎಲ್ಲ ಇರ್ತಾರೆ, ಎಲ್ಲರೂ ಮೀಟ್ ಮಾಡ್ಕೊಂಡು ಮಸ್ತ್ ಮಜಾ ಮಾಡ್ಕೊಂಬರೋಣ. ಸೊ ಅದಕ್ಕೆ ಈ ವಿಡಿಯೋನ ಎಂಡ್ ತನಕ ನೋಡೋದನ್ನ ಮಾತ್ರ ಮರಿಬೇಡಿ. ಇವಾಗ ಮಾತು ಕಮ್ಮಿ, ಕೆಲಸ ಜಾಸ್ತಿ, ಬೇಗ ಸಾಕಷ್ಟು ಅಡುಗೆ ಮಾಡಬೇಕು. ಕ್ವಿಕ್ಕಾಗಿ ಅಡುಗೆ ಸ್ಟಾರ್ಟ್ ಮಾಡ್ತೀನಿ. ಬನ್ನಿ, ಮೊದಲಿಗೆ ನಮ್ಮ ಅಗ್ನಿದೇವನಿಗೆ ಪ್ರಾರ್ಥಿಸ್ತಾ, ಓಂ ಅಗ್ನಿದೇವಾಯ ನಮಃ. ನಾನು ಮಾಡೋ ಅಡುಗೆ ಚೆನ್ನಾಗಾಗಬೇಕು, ಸಖತ್ತಾಗಬೇಕು. ಸೊ ಈಗ ಫಸ್ಟ್ 2 ಟೇಬಲ್ ಸ್ಪೂನ್ ಆಫ್ ಆಯಿಲ್, ಹಾಗೆ 1 ಟೇಬಲ್ ಸ್ಪೂನ್ ತುಪ್ಪವನ್ನು ಹಾಕ್ತಾ ಇದ್ದೀನಿ. ನನ್ನ ಗಂಡನಿಗೆ ಅಡುಗೆ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಅಲ್ವಾ, ಸೊ ತುಪ್ಪದ ಘಮನೂ ಚೆನ್ನಾಗಿರಲಿ. ಒಂದು ಸ್ವಲ್ಪ ನನ್ನ ಪ್ರೀತಿ ಜೊತೆಗೆ ಈ ಎಕ್ಸ್ಟ್ರಾ ಕೊಲೆಸ್ಟ್ರಾಲು ಎಲ್ಲ ಜಾಸ್ತಿ ಆಗಲಿ. ಸೊ ಇದು ಚೂರು ಎಣ್ಣೆ ಕಾದಿದಾದ್ಮೇಲೆ ಆ್ಯಕ್ಚುಲಿ ನಾನು ಲೇಟ್ ಆಗಬಾರ್ದು ಅಂತ ಎಲ್ಲ ಮುಂಚೆನೇ ಎಲ್ಲ ಫುಲ್ ಕಂಪ್ಲೀಟಾಗಿ ಪ್ರಿಪೇರ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಎಲ್ಲ ಹೆಚ್ಕೊಂಡಿರೋದ್ರಿಂದ ಹಿಡಿದು ಎಲ್ಲ ಮ್ಯಾರಿನೇಷನ್ ಏನಾದರೂ ಮಾಡಬೇಕು ಅನ್ನೋದನ್ನೆಲ್ಲ ಮಾಡಿ ಇಟ್ಕೊಂಡ್ಬಿಟ್ಟಿದ್ದೀನಿ ನಾನು. ಸೊ ಹಾಗಾಗಿ ಆನ್ ಟೈಮ್ ಇರಬೇಕು ಅಂತಂದರೆ ನಾನು ಎಲ್ಲ ಕ್ವಿಕ್ಕಾಗಿ ಮಾಡ್ಕೊಂಡು ಹೋಗಬೇಕು ಈಗ. ಸೊ ಈಗ ನಾನು ಇನ್ನು ಒಗ್ಗರಣೆಗೆ ಜೀರಿಗೆ ಕಿಚನ್ ಅಂದಮೇಲೆ ಈ ಥರ ಎಲ್ಲ ಆಗ್ತಾ ಇರುತ್ತೆ. ಸೊ ಈಗ ಒಗ್ಗರಣೆಗೆ ನಾನು ಜೀರಿಗೆ, ಹಸಿಮೆಣಸಿನ್ಕಾಯಿ, ಈರುಳ್ಳಿ, ಟೊಮ್ಯಾಟೊ ಎಲ್ಲ ಹಾಕ್ಕೊಂಡಿದ್ದೀನಿ. ಹಾಗೆ 1-2 ಪೇಸ್ಟನ್ನ ಮಾಡ್ಕೊಂಡಿದ್ದೀನಿ. ಇದರಲ್ಲಿ ಬಂದು ಟೊಮ್ಯಾಟೊ, ಕ್ಯಾಶ್ಯೂ, ಈರುಳ್ಳಿ ಇದನ್ನೆಲ್ಲ ಸ್ವಲ್ಪ ಹೊತ್ತು ನೆನೆಸಿಟ್ಟು ಇದನ್ನು ಮಿಕ್ಸಿ ಮಾಡ್ಕೊಂಡಿದ್ದೀನಿ. ಇದನ್ನು ಹಾಕ್ಕೊಂಬಿಡುವ. ಆ್ಯಕ್ಚುಲಿ ಬ್ಯಾಡ್ಗೆ ಮೆಣಸಿನ್ಕಾಯಿನೂ ಹಾಕಿದ್ದೀನಿ, ಅದಕ್ಕೆ ಕಲರ್ ನೋಡಿ ಏನು ಸಖತ್ತಾಗಿದೆ. ಈಗ ಆ್ಯಕ್ಚುಲಿ ಇದನ್ನು ಜೋಳನ ನಾನು ಬೇಬಿ ಕಾರ್ನ ಲೈಟಾಗಿ ಫ್ರೈ ಮಾಡ್ಕೊಂಡಿದ್ದೆ, ಅದನ್ನು ಹಾಕೋತಾ ಇದ್ದೀನಿ. ಹಾಗೆ ಇದು ಇನ್ನೊಂದು ಪೇಸ್ಟು, ಇದಕ್ಕೆ ಮೊಸರು, ಅರಿಶಿನ ಮತ್ತು ಧನಿಯಾ ಪೌಡರು, ಗರಂ ಮಸಾಲ ಮತ್ತು ಕ್ಯೂಮಿನ್ಸ್ ಜೀರಿಗೆ ಪುಡಿ ಎಲ್ಲ ಹಾಕ್ಕೊಂಡಿದ್ದೀನಿ. ಅದೊಂದು ಪೇಸ್ಟು ಸಪ್ರೇಟಾಗಿ ಹಾಕೊಳ್ಳೋಕ್ಕಿಂತ ಬೆಸ್ಟು ಹಿಂಗೆ ಹಾಕೊಂಡ್ಬಿಟ್ರೆ ಚೆನ್ನಾಗಿರುತ್ತೆ, ಚೆನ್ನಾಗಿ ಮಿಕ್ಸ್ ಆಗಿರುತ್ತೆ. ಈ ಪೇಸ್ಟ್ನು ಹಾಕೋತಾ ಇದ್ದೀನಿ. ಗ್ರೀನ್, ರೆಡ್, ಯೆಲ್ಲೋ ಎಲ್ಲ ಕಲರು ನನ್ನ ಕಿಚನಲ್ಲಿದ್ದಾವೆ. ಮೀಡಿಯಮ್ ಫ್ಲೇಮ್ಗಿಟ್ಟು
ಮುಚ್ಚಿಬಿಟ್ಟು ಕುಕ್ ಮಾಡ್ತೀನಿ. ಆಮೇಲೆ ಲಾಸ್ಟಲ್ಲಿ ಕಾಜುನ ಹಾಕೋತೀನಿ, ಇಲ್ಲಾಂತಂದರೆ ಅದು ಕ್ರಂಚಿನೆಸ್ ಹೋಗ್ಬಿಡುತ್ತೆ. ಸೊ ಹಾಗಾಗಿ ಲಾಸ್ಟಲ್ಲಿ ಕಾಜುನ ಹಾಕ್ತೀನಿ. ಕಾಜು ಹಾಕಿ ಆಮೇಲೆ ಮೇಥಿ ಸೊಪ್ಪು ಹಾಕಿ, ಕಸೂರಿ ಮೇಥಿ ಸೊಪ್ಪು, ಒಂಚೂರು ಕೊತ್ತಂಬರಿ ಸೊಪ್ಪು ಎಲ್ಲ ಹಾಕ್ಬಿಟ್ರೆ ಕರಿ ರೆಡಿ. ಚೂರು ಆರ್ಗ್ಯಾನಿಕ್ ಬೆಲ್ಲ ಹಾಕ್ತಿದ್ದೀನಿ, ಸ್ವಲ್ಪ ಟೇಸ್ಟ್ ಎನ್ಹಾನ್ಸ್ ಆಗೋದಕ್ಕೆ. ಟೆನ್ಷನಲ್ಲಿ ಬಟಾಣಿ ಹಾಕೋದೇ ಮರ್ತೋಯ್ತು. ಬಟ್ ಫ್ರೋಝನ್ ಬಟಾಣಿ ಆಗಿರೋದ್ರಿಂದ ಬೇಗ ಕುಕ್ ಆಗಿಬಿಡುತ್ತೆ. ಹಿಂಗೆಲ್ಲ ಆಗ್ತಾ ಇರುತ್ತೆ. ನಿಮಗೂ ಈ ಥರ ಏನಾದರೂ ಆಗುತ್ತಾ ಎಕ್ಸ್ಪೀರಿಯೆನ್ಸು? ಆದರೆ ಪ್ಲೀಸ್ ಕಮೆಂಟ್ ಮಾಡಿ. ಚೂರು ಒಂದು 2 ಮಿನಿಟ್ಸ್ ಹೈ ಫ್ಲೇಮಲ್ಲಿಟ್ಟು ಅವಾಗವಾಗ ಹಿಂಗೆ ಅಲ್ಲಾಡಿಸ್ತಾ ಇರಬೇಕು. ಕಾಜುನು ನಾನು ಫುಲ್ಲು ಫ್ರೈ ಮಾಡಿ ಇಟ್ಕೊಂಡಿದ್ದೆ. ಸೊ ಈಗ ಆ ಕಾಜುನು ಹಾಕ್ತಾ ಇದ್ದೀನಿ. ನಿರಂಜನ್ಗೆ ಆ್ಯಕ್ಚುಲಿ ಕಾಜು ಮಸಾಲ ಅಂದರೆ ಸಿಕ್ಕಾಪಟ್ಟೆ ಇಷ್ಟ, ಹಾಗಾಗಿ ಅದೇ ಗ್ರೇವಿನ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಇವತ್ತು. ಆಮೇಲೆ ಒಂಚೂರು ಒಣಗಿರೋ ಕಸೂರಿ ಮೇಥಿ ಅಂದರೆ ಒಣಗಿರೋ ಮೇಥಿನ ಹಾಕ್ತಾ ಇದ್ದೀನಿ, ಮೆಂತ್ಯ ಸೊಪ್ಪನ್ನ. ಇಲ್ಲಿ ಆಲ್ರೆಡಿ ನಾನು ಮ್ಯಾರಿನೇಟ್ ಮಾಡ್ಕೊಂಡಿರೋಂಥ ವೆಜಿಟೇಬಲ್ಸ್ ಎಲ್ಲ ಇದೆ, ಅದನ್ನು ಈಗ ಫ್ರೈ ಮಾಡ್ಕೋಬೇಕು. ಇದನ್ನು ಈ ಕಡೆಗೆ ಶಿಫ್ಟ್ ಮಾಡಿ ಅದನ್ನು ಆ ಕಡೆಗೆ ಇಟ್ಟು ಇದನ್ನು ಇದ್ರಲ್ಲ ಹಾಕಿ ಎಲ್ಲ ಫ್ರೈ ಮಾಡಿಕೊಂಡು ಇಟ್ಕೊಂಡ್ಬಿಡೋಣ. ನಿಜವಾಗ್ಲೂ ಈ 4 ಬರ್ನರ್ ಯಾರು ಕಂಡಿಡಿದ್ರು, ನಿಜವಾಗ್ಲೂ ಎಷ್ಟು ಯೂಸ್ ಆಗುತ್ತೆ ಗೊತ್ತಾ ಹಬ್ಬಗಳ ಟೈಮಲ್ಲಿ. ಆಮೇಲೆ ಈ ಸ್ಕೂಲ್ಗೆ ಆಫೀಸ್ಗೆ ಕಳಿಸೋ ಎಲ್ಲ ಹೆಂಗಸ್ರಿಗೂ ಅಡುಗೆ ಮಾಡಿ ಕಳಿಸ್ಬೇಕಲ್ವ, ಸಿಕ್ಕಾಪಟ್ಟೆ ಈಸಿ ಈ ಥರ ಎಲ್ಲ ಇದ್ದರೆ. ಮುಂಚೆ ಆಗಿದ್ದರೆ ಪಾಪ ಎಲ್ಲ ಸೌದೆ ಒಲೆಯಲ್ಲಿ ಅಡುಗೆ ಮಾಡೋರ್ಗಂತೂ ಸಿಕ್ಕಾಪಟ್ಟೆ ಕಷ್ಟ. ಆ್ಯಂಡ್ ನನಗೂ ಸಿಕ್ಕಾಪಟ್ಟೆ ಆಸೆ ಇದೆ, ಒಂದಲ್ಲ ಒಂದು ದಿನ ಅತಿ ಶೀಘ್ರದಲ್ಲೇ ನಾನು ಸೌದೆ ಒಲೆಯಲ್ಲಿ ಅಡುಗೆ ಮಾಡ್ತೀನಿ. ಗ್ರೇಟ್ ಇಂಡಿಯನ್ಸ್ ಇವರು, ಹೊಡಿರಿ ಚಪ್ಪಾಳೆ, ಇದು ಇಂಡಿಯನ್ಸ್ ಅಂದ್ರೆ. ಆ್ಯಕ್ಚುಲಿ ನಾನು ಚಪಾತಿ ಎಲ್ಲ ಮಾಡಿ ಇಟ್ಕೊಂಡ್ಬಿಟ್ಟಿದ್ದೀನಿ, ಯಾಕಂದರೆ ಸ್ವಲ್ಪ ಟೈಮ್ ಆಗುತ್ತಲ್ವ, ಇದನ್ನೆಲ್ಲ ಪ್ರಿಪೇರ್ ಮಾಡ್ಕೊಳ್ಳೋದೇ ಕಷ್ಟ ಆಗುತ್ತೆ. ಸೊ ಹಾಗಾಗಿ ಲೇಟ್ ಆಗಬಾರ್ದು ಅಂತ ಆಲ್ರೆಡಿ ಪಾಲಕ್ ಚಪಾತಿನ ನಾನು ರೆಡಿ ಮಾಡಿ ಇಟ್ಕೊಂಡ್ಬಿಟ್ಟಿದ್ದೀನಿ. ಇದಕ್ಕೆ ಒಂದು ಚೂರು ಎಣ್ಣೆಯನ್ನು ಹಾಕಿ ಸ್ಟಿರ್ ಫ್ರೈ ಮಾಡ್ಕೊಳ್ಳೋದಕ್ಕೆ ಎಲ್ಲ ವೆಜಿಟೇಬಲ್ಸ್, ಕ್ಯಾಪ್ಸಿಕಮ್, ಬ್ರೋಕ್ಲಿ, ಬೇಬಿಕಾರ್ನ್ ಮತ್ತು ಪನ್ನೀರ್. ಈ ನಡುವೆ ಯಾಕೋ ನಿರಂಜನ್ ನಾನು ದಪ್ಪ ಆಗ್ತಾ ಇದ್ದೀನಿ, ಒಂದು ಸ್ವಲ್ಪ ಡಯಟು ಅಂತೆಲ್ಲ ಹೇಳ್ತಾ ಇದ್ದೇನೆ, ಡಯಟ್ ಕಾನ್ಷಿಯಸ್ ಬಂದಿದೆ. ಹಾಗಾಗಿ ಈ ಥರದ್ದೆಲ್ಲ ಒಂಚೂರು ಮಾಡಿಕೊಟ್ರೆ ಅವನಿಗೂ ಖುಷಿಯಾಗಿರುತ್ತೆ ಅಂತ ಮಾಡ್ತಾಯಿದ್ದೀನಿ. ಪನ್ನೀರ್ ನಮ್ಮ ವೆಜಿಟೇರಿಯನ್ಸ್ಗೆ ಇದೇ ಪ್ರೋಟೀನ್, ಪನ್ನೀರೇ ಪ್ರೋಟೀನ್. ನಾವು ಆ್ಯಕ್ಚುಲಿ ಹೆಣ್ಮಕ್ಳು ದಿನಾ ಪಟಾಕಿ ಸುಡ್ತೀವಿ, ಹೆಂಗೆ ನೋಡಿ ಇದೇ ಸಿಡಿಮಿಡಿ ಅಂತೆಲ್ಲ ಫುಲ್ಲು ಢಾಮ್ ಢೂಮ್ ಅನ್ನೋದಿಲ್ಲ ಅಷ್ಟೇ, ಕರೆಕ್ಟ್ ಅದು ಅನ್ನುತ್ತೆ. ಕುಕ್ಕರೆಲ್ಲ ಬ್ಲಾಸ್ಟ್ ಆಗುತ್ತಲ್ವಾ, ಎಲ್ಲ ಏನು ಬೇಕಾದ್ರೂ ಮಾಡಿ ಜೋಪಾನ ಅಷ್ಟೇನೆ. ಸೊ ಈಗ ಗ್ರೇವಿ ಅಂತೂ ರೆಡಿಯಾಗಿದೆ. ಇದಕ್ಕೆ ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಹಾಕಿ ಮಿಕ್ಸ್ ಮಾಡಿ ಲಾಸ್ಟಲ್ಲಿ ಆಮೇಲೆ ಫ್ರೆಶ್ ಕ್ರೀಮ್ ಹಾಕ್ತೀನಿ, ಚೆನ್ನಾಗಿರುತ್ತೆ. ಅದನ್ನು ಮಿಕ್ಸ್ ಮಾಡಿ ಪಾಕಕ್ಕಿಟ್ಟು ಇದನ್ನು ಇಲ್ಲಿಗೆ ಶಿಫ್ಟ್ ಮಾಡಿ ಇದನ್ನು ಬಂದ್ ಮಾಡಿ ಇಲ್ಲಿ ಫ್ರೂಟ್ ಮಿಕ್ಸ್ ಮಾಡಬೇಕು, ಅದಕ್ಕೆ ರೆಡಿ ಮಾಡ್ಕೊಂಡ್ಬಿಡ್ತೀನಿ. ಇಲ್ಲಿ ನನ್ನ ಕಿಚನಲ್ಲಿ ತುಂಬ ಯೂಸ್ ಮಾಡೋದು ಏನು ಗೊತ್ತಾ, ಈ ಟಿಶ್ಯೂ ಪೇಪರು. ನನಗೆ ಟಿಶ್ಯೂ ಇಲ್ಲ ಅಂತಂದರೆ ಜೀವನನೇ ಇಲ್ಲ, ಎಸ್ಪೆಷಲಿ ಕಿಚನ್ನಲ್ಲಿ. ನಾನು ಬಟ್ಟೆನ ಯೂಸ್ ಮಾಡೋದಿಲ್ಲ, ತುಂಬ ಟಿಶ್ಯೂ. ಏನೋ
ಕೆಲವ್ರು ಬೈತಾರೆ ಯಾಕೆ ತುಂಬ ಟಿಶ್ಯೂನ ಯೂಸ್ ಮಾಡ್ತೀಯಾ ಹಾಗೆ ಹೀಗೆ ಅಂತ. ಬಟ್ ನನ್ನ ರೀಸನ್ ನನಗಿದೆ. ನಮ್ಮ ಹ್ಯಾಪಿ ಕೂದಲು ಬಟ್ಟೆಗೆಲ್ಲ ಮೆತ್ಕೊಂಡ್ರೆ ಅದನ್ನು ಕೈಗೆ ಹಿಂಗೆ ಅಂದರೆ ಮತ್ತೆ ಕೂದಲಾಗುತ್ತೆ, ಮತ್ತೆ ಕೈ ತೊಳ್ಕೊಬೇಕು. ನಾನು ಬೆಳೆದು ಬಂದಿರೋ ರೀತಿ ನನ್ನ ನೇಚರೇ ಹಿಂಗೆ. ಅದಕ್ಕೆ ನಾನು ಟಿಶ್ಯೂನ ಪರ್ಮನೆಂಟಾಗಿ ಯೂಸ್ ಮಾಡ್ತೀನಿ. ನನಗೆ ಅದೊಂಥರ ಅಭ್ಯಾಸ ಆಗೋಗಿದೆ. ನನಗೆ ಟಿಶ್ಯೂ ಇಲ್ಲ ಅಂತಂದರೆ ಅಡುಗೆ ಮಾಡೋಕ್ಕಾಗಲ್ಲ. ಸೊ ಈಗ ಇಲ್ಲಿ ಮಿಕ್ಸ್ಡ್ ವೆಜಿಟೇಬಲ್ ಸ್ಟಿರ್ ಫ್ರೈ ರೆಡಿ ಆಗೋಗಿದೆ. ವಾವ್, ನೋಡಿ ಏನು ಸಖತ್ತಾಗಿದೆ. ಸಿಕ್ಕಾಪಟ್ಟೆ ರೋಸ್ಟಾಗಿ ಸಖತ್ತಾಗಿದೆ. ಸೊ ಇದನ್ನು ಬಂದ್ ಮಾಡಿ ಈಗ ಡೆಸರ್ಟ್ ರೆಡಿ ಮಾಡೋಣ, ಸ್ವೀಟ್. ಸೊ ಈಗ ಮಿಕ್ಸ್ಡ್ ಫ್ರೂಟ್ಸ್ ಸಾಗು ಅಂತ ಮಾಡ್ತಿದ್ದೀನಿ. ಇಟ್ಸ್ ವೆರಿ ಈಸಿ. ಎಲ್ಲ ಹಣ್ಣುಗಳನ್ನ ಹಾಕ್ಕೊಂಡು ಅದಕ್ಕೆ ಕಂಡೆನ್ಸ್ಡ್ ಮಿಲ್ಕು, ಕೋಕೋನಟ್ ಮಿಲ್ಕು, ಮೇನ್ಲಿ ಈ ಸಾಬುದಾನ ಇದೆಯಲ್ವಾ ಇದನ್ನು ಹಾಕೋಬೇಕು. ಸ್ಟ್ರಾಬೆರಿ ಜೆಲ್ಲಿ ಇದೆಲ್ಲ ನಾನು ಮನೆಯಲ್ಲೇ ಮಾಡಿರೋದಿದು. ಸ್ಟ್ರಾಬೆರಿ, ಗ್ರೇಪ್ಸ್ ಎಲ್ಲ ಹಣ್ಣುಗಳು ಯಾವುದ್ಯಾವ್ದು ಸಿಗುತ್ತೋ ಎಲ್ಲ ಹಣ್ಣುಗಳು ಹಾಕ್ಕೊಂಡು ಮಾಡಿದ್ರೆ ಸಖತ್ತಾಗಿರುತ್ತೆ. ಹಾಗೆ ಡ್ರ್ಯಾಗನ್ ಫ್ರೂಟ್, ಸ್ವಲ್ಪ ಚಿಯಾ ಸೀಡ್ಸ್, ಒಂಚೂರು ಬನಾನಾ ಸಣ್ಣ ಸಣ್ಣದಾಗಿ ಹೆಚ್ಕೊಂಡು, ನಿಮ್ಗೆ ಯಾವ ಸೈಜ್ ಬೇಕೋ ಆ ಸೈಜ್ ಹೆಚ್ಕೋಬೋದು. ಒಂಚೂರು ಕೋಕೋನಟ್ ಮಿಲ್ಕ್, ಸ್ವೀಟ್ಗೋಸ್ಕರ ಕಂಡೆನ್ಸ್ಡ್ ಮಿಲ್ಕ್ ಹಾಕ್ತಾ ಇದ್ದೀನಿ. ಓ ಮೈ ಗಾಡ್, ಡ್ರೈ ಫ್ರೂಟ್ಸ್ ಇದನ್ನು ಹಾಕಿ ಒಂದು ಸ್ವಲ್ಪ ಹೊತ್ತು ಫ್ರಿಜ್ಜಲ್ಲಿ ಇಟ್ಬಿಡ್ತೀನಿ. ಸೊ ತಣ್ಣಗಾಗುತ್ತೆ, ಸಖತ್ತಾಗಿರುತ್ತೆ. ಫೈನಲಿ ಎಲ್ಲ ಐಟಮ್ಸು ರೆಡಿಯಾಗಿದೆ. ಈಗೆಲ್ಲ ಕ್ಲೀನಾಗಿ ಎಲ್ಲ ಡಬ್ಬಿಗಳಲ್ಲಿ ಹಾಕಿಟ್ಟಿದ್ದೀನಿ. ಈಗ ಪ್ಯಾಕ್ ಮಾಡಿಕೊಂಡು ಸೀದಾ ಅಕ್ಷಯ್ ಸ್ಟುಡಿಯೋಲಿ ಸಿಗ್ತೀನಿ ನಿಮಗೆ. ಫೈನಲಿ ಆಲ್ ಸೆಟ್. ಈಗ ಹೋಗುವುದೇ. ನಮ್ಮ ಯಜಮಾನ್ರ ಲಂಚ್ ಬಾಕ್ಸು ರೆಡಿ. ಲೆಟ್ಸ್ ಆಲ್ ಮೀಟ್ ಇನ್ ಅಕ್ಷಯ್ ಸ್ಟುಡಿಯೋ. Ta-ta!